ರಾಮಾಯಣ ಮತ್ತು ಮಹಾಭಾರತ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂತಹ ಪ್ರೊಫೆಸರ್ ಕೆಎಸ್ ಭಗವಾನ್ ಚಂದ್ರಶೇಖರ್ ಪಾಟೀಲ್ ಮತ್ತು ಸೆಲ್ವಿ ಅವರನ್ನು ಬಂಧಿಸುವಂತೆ ಒತ್ತಾಯಿಸಿ ಬೆಳ್ತಂಗಡಿ ತಾಲೂಕಿನ ನಿವಾಸಿ ಶ್ಯಾಮ್ ಸುದರ್ಶನ್ ಭಟ್ ಎಂಬುವರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಇತ್ತೀಚೆಗೆ ನಡೆದಂತಹ ಸಮಾರಂಭವೊಂದರ ಭಾಷಣದ ವೇಳೆ ಈ ಮೂವರು ವ್ಯಕ್ತಿಗಳು ಹಿಂದೂ ಧರ್ಮೀಯರ ಭಾವನೆಗಳಿಗೆ ಧಕ್ಕೆಯಾಗುವ ರೀತಿಯಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೆ. ಪ್ರಕರಣವನ್ನು ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ವರ್ಗಾಯಿಸಿದ್ದಾರೆ. ಆದರೆ ಇಲ್ಲಿ ತನಕ ಯಾವುದೇ ತನಿಖೆ ನಡೆದಿಲ್ಲ. ಘಟನೆ ಬಗ್ಗೆ ಮಾಹಿತಿ ಪಡೆದು ತಪ್ಪಿತಸ್ಥರ ವಿರುದ್ಧ ತನಿಖೆಗೆ ಆದೇಶಿಸಬೇಕು, ಅವರಿಗೆ ನೀಡಿರುವ ಪ್ರಶಸ್ತಿಗಳನ್ನು ವಾಪಸ್ ಪಡೆಯಬೇಕು ಎಂದು ಶ್ಯಾಮ್ ಸುದರ್ಶನ್ ಭಟ್ ರಾಜ್ಯಪಾಲರಿಗೆ ಬರೆದಿರುವ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಬನ್ನಿ, ಈ ಬಗ್ಗೆ ಮಾತನಾಡಲು ಸ್ವತಃ ದೂರುದಾರರಾದಂತಹ ಶ್ಯಾಮ್ ಸುದರ್ಶನ್ ಭಟ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಹೇಳಿ ಸುದರ್ಶನ್ ಅವರೇ, ಹಿಂದೂ ಧರ್ಮದ ಅವಹೇಳನ ಮಾಡಿರುವಂತಹ ಭಗವಾನ್ ಚಂಪಾ ಸೆಲ್ಫಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ನೀವು ರಾಜ್ಯಪಾಲರಿಗೆ ಪತ್ರ ಬರೆದಿರುವಂಥದ್ದು, ಜೊತೆಗೆ ಅವರಿಗೆ ನೀಡಿರುವಂತಹ ಪ್ರಶಸ್ತಿಗಳನ್ನು ಕೂಡ ವಾಪಸ್ ಪಡೆಯಬೇಕು ಎಂಬುದನ್ನ ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ರಿ. ಈ ಬಗ್ಗೆ ನಿಮ್ಮ ವಾದ ಏನು ಸರ್? ನೋಡಿ, ಭಗವಾನ್ ಅವರ ವಿರುದ್ಧ ಈಗಾಗಲೇ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಸುಮಾರು ತಿಂಗಳುಗಳ ಹಿಂದೆ ನಾನು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದೆ. ಆ ಕಂಪ್ಲೇಂಟ್ ಅನ್ನ ಇದು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಅದನ್ನ ವರ್ಗಾವಣೆ ಮಾಡಿದ್ರು. ಅದಾದ ನಂತರ ಅದರ ಕುರಿತು ಯಾವುದೇ ರೀತಿಯಾದಂತಹ ತನಿಖೆಗಳು, ಯಾವುದೇ ರೀತಿಯಾದಂತಹ ಇದು ನಡೆದಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ತನಿಖೆ ನಡೀತಿದೆ ಅಂತ ಹೇಳೋದರ ಕುರಿತು ಒಂದು ಪತ್ರವನ್ನ ಬರೆದಿದ್ದೆ. ಅದಕ್ಕೆ ಈಗಾಗಲೇ ಯಾವುದೇ ರೀತಿಯಾದಂತಹ ಸಕಾರಾತ್ಮಕವಾದಂತಹ ಬೆಳವಣಿಗೆಗಳು ಅಥವಾ ಸಕಾರಾತ್ಮಕವಾದಂತಹ ರಿಪ್ಲೈ ಬರಲಿಲ್ಲ. ಅದಾದ ನಂತರ ಯಾವ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತವರಿಗೆ ಇವತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಅಂತ ಶ್ರೇಷ್ಠ ಪ್ರಶಸ್ತಿಯನ್ನ ಕೊಟ್ಟಿರುವಂತದ್ದು, ಇದು ನಿಜಕ್ಕೂ ನಮ್ಮ ಇಡೀ ಕರ್ನಾಟಕಕ್ಕೆ ಮಾಡಿದಂತ ಅಪಮಾನ ಅಂತೇಳಿ ನಾವು ತಿಳ್ಕೊಳ್ತೇವೆ. ಯಾಕೆಂತ ಹೇಳಿದ್ರೆ ಹಿಂದೂ ಧರ್ಮವನ್ನ ಅಥವಾ ಹಿಂದೂ ಧರ್ಮದ ಮೇಲೆ ಅವಹೇಳನ ಮಾಡುವವ್ರನ್ನ, ಸವಾರಿ ಮಾಡುವವ್ರನ್ನ ಇವತ್ತು ರಾಜ್ಯ ಸರ್ಕಾರ ರಕ್ಷಣೆ ಮಾಡ್ತದೆ. ಅಥವಾ ಹಿಂದೂ ದೇವತೆಗಳ ಬಗ್ಗೆ ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ ಕೊಟ್ರೆ ಅವರನ್ನ ಇವತ್ತು ರಕ್ಷಣೆ ಮಾಡತಕ್ಕಂತ ಕೆಲಸವನ್ನ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಿರುವಂತದ್ದು ನಿಜಕ್ಕೂ ನಮಗೆ ತುಂಬಾ ನೋವು ತಂದಿದೆ. ಅದಕ್ಕೋಸ್ಕರ ಇದರಲ್ಲಿ ರಾಜ್ಯಪಾಲರು ತಕ್ಷಣ ಮಧ್ಯಪ್ರವೇಶಿಸಿ ಸೂಕ್ತ ತನಿಖೆಗೆ ಆದೇಶಿಸಬೇಕು ಅಂತ ಹೇಳುವಂತ ಉದ್ದೇಶಕ್ಕೋಸ್ಕರ ಮನವಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಓಕೆ ಸರ್, ಹಿಂದೂ ಧರ್ಮದ ಅವಹೇಳನ ಮಾಡಿರುವಂತ ಭಗವಾನ್ ಚಂಪಾ ಸೆಲ್ವಿ ಅವರ ವಿರುದ್ಧ ಹಿಂದೆ ಉಪ್ಪಿನಂಗಡಿ ಠಾಣೆಯಲ್ಲಿ ದೂರು ನೀಡಿದ್ರಿ, ಆದ್ರೆ ಯಾವುದೇ ತನಿಖೆ ನಡೆದಿಲ್ವಲ್ಲ, ಹೇಗೆ ಅದು? ಅದೇ ಹೇಳಿದಂತದ್ದು, ನೇರವಾಗಿ ಅವರನ್ನ ಕರ್ನಾಟಕ ರಾಜ್ಯ ಸರ್ಕಾರ ರಕ್ಷಣೆ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ. ಇದು ನಿಜವಾಗಿಯೂ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಾವು ಈ ಸಂದರ್ಭದಲ್ಲಿ ಹುಚ್ಚ ವೆಂಕಟ್ ಅಂತ ಹೇಳುವವರ ಘಟನೆಯನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಒಮ್ಮೆ ಇಚ್ಛೆ ಪಡಬೇಕು. ಯಾಕೆಂತ ಹೇಳಿದ್ರೆ ಅವರು ಅಂಬೇಡ್ಕರ್ ಬಗ್ಗೆ ಏನೋ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು. ಯಾವ ಭಗವಾನ್ ಅವರ ಮೇಲೆ ಯಾವ ಸೆಕ್ಷನ್ ಮೇಲೆ ಕಂಪ್ಲೇಂಟ್ ದಾಖಲಾಗಿದೆ ಅದೇ ಸೆಕ್ಷನ್ ಮೇಲೆ ಅವ್ರ ಮೇಲೂ FIR ದಾಖಲಾಗಿತ್ತು. ಆದ್ರೆ ಅವರನ್ನ ತಕ್ಷಣಕ್ಕೆ ಬಂಧನ ಮಾಡ್ತಾರೆ. ಭಗವಾನ್ ಅವರನ್ನ ತಿಂಗಳು ಕಟ್ಲೆ ಬಂಧನ ಮಾಡುವುದಿಲ್ಲ. ಅಂದ್ರೆ ಇದರ ಹಿಂದೆ ನೇರವಾಗಿ ರಾಜಕೀಯ ಷಡ್ಯಂತ್ರ ಇದೆ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳುವಂತದ್ದು ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ತಮ್ಮ ಮುಂದಿನ ನಿಲುವು ಏನ್ ಹೇಳ್ತೀರಾ ಸರ್? ತಕ್ಷಣಕ್ಕೆ ರಾಜ್ಯಪಾಲರು ಇತ್ತ ಗಮನ ಹರಿಸ್ತಾರೆ ಮತ್ತು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ ಹೇಳುವಂತ ನಂಬಿಕೆಗಳು ನಮಗಿದೆ. ರಾಜ್ಯಪಾಲರ ನಡೆಯನ್ನ ನೋಡಿಕೊಂಡು ಮುಂದಿನ ಹೋರಾಟವನ್ನ ನಾವು ಕಟ್ತೇವೆ. ಎಸ್ ಸರ್, ನಿಮ್ಮೆಲ್ಲ ಹೇಳಿ. ಭಗವಾನ್ ಅವರ ಬಂಧನ ಆಗುವಲ್ಲಿವರೆಗೂ ಅಥವಾ 3 ಜನ ಆರೋಪಿಗಳು ಯಾರಿದ್ದಾರೆ ಅವರ ವಿರುದ್ಧ ಸರ್ಕಾರ ಅಥವಾ ಕಾನೂನು ವ್ಯವಸ್ಥೆ ಕ್ರಮ ಕೈಗೊಳ್ಳುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಎಸ್ ಸರ್, ನಿಮ್ಮೆಲ್ಲ ಮಾಹಿತಿಗಳಿಗೆ ಧನ್ಯವಾದಗಳು.